ಅಂದು ಪ್ರತೀಕ್ಷಾಳ ಮದುವೆ ಮುಗಿದು ಗಂಡನ ಮನೆಗೆ ಹೋಗುವಾಗ ಅಪ್ಪ ಅಮ್ಮನನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಹಾಗೋ ಹೀಗೋ ಅಪ್ಪ ಅಮ್ಮ ಅವಳನ್ನು ಸಮಾಧಾನಪಡಿಸಿ ಗಂಡನ ಮನೆಗೆ ಕಳುಹಿಸಿಕೊಟ್ರು. ಅತ್ತೆ ಮನೆಯಲ್ಲಿ ಅತ್ತೆ ಮಾವ ಕೂಡ ಅವಳ ಸ್ವಾಗತಕ್ಕೆ ಭವ್ಯ ವ್ಯವಸ್ಥೆ ಮಾಡಿದ್ದರು. ಈ ರೀತಿಯ ಭಾವಪೂರ್ಣ ಸ್ವಾಗತವನ್ನು ಅವಳು ಊಹೆ ಕೂಡ ಮಾಡಿರಲಿಲ್ಲ. ಎಲ್ಲ ಔಪಚಾರಿಕತೆಗಳನ್ನು ಮುಗಿಸಿ ನಾದಿನಿ ಅವಳನ್ನು ರೂಮಿಗೆ ಬಿಟ್ಟು ಹೋದಳು. ಅಷ್ಟೊಂದು ದಣಿದಿದ್ದರೂ ಅವಳು ಮಂಚದ ಮೇಲೆ ಕುಳಿತು ಪ್ರೀತಿಯ ಪತಿಯಾದ ಅಭಿಷೇಕ್ಗಾಗಿ ನಿರೀಕ್ಷಿಸುತ್ತಿದ್ದಳು. ಆಗ ನಗುತ್ತಲೇ ಅಭಿಷೇಕ್ ಒಳಗೆ ಪ್ರವೇಶಿಸಿ, ಓ, ಅಂತೂ ನೀನು ನನ್ನ ಮನದ ಒಡತಿಯಾದೆ. ನಾವಿಬ್ರು ಗಂಡ ಹೆಂಡತಿ ಆಗ್ತೀವೋ ಇಲ್ವೋ ಎನ್ನುವ ನಂಬಿಕೆ ಇರಲಿಲ್ಲ. ನೀನು ನಿಜವಾಗಿಯೂ ನನ್ನ ಪ್ರತಿ ತಾನೆ ಎಂದು ಹೇಳುತ್ತಾ ಅವಳನ್ನು ಎತ್ತಿಕೊಂಡು ಗರಗರ ತಿರುಗಿಸಿದ. ಮರುದಿನವೇ ಅಭಿಯ ತಾಯಿ ತಂದೆ ಅವರಿಬ್ಬರ ಕೈಗೆ ಸಿಂಗಾಪುರ್ ಏರ್ ಟಿಕೆಟ್ನ ಕವರ್ ಕೊಡುತ್ತಾ, ಇಬ್ರು ನಿಮ್ಮ ಹನಿಮೂನ್ ಪ್ರವಾಸಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಎಂದರು. ಅಂದಹಾಗೆ ಇಬ್ಬರಿಗೂ ಹನಿಮೂನ್ ಪ್ರವಾಸದ ಬಗ್ಗೆ ಗೊತ್ತೇ ಇರಲಿಲ್ಲ. ಅವರು ಆಶ್ಚರ್ಯಚಕಿತರಾಗಿ ಅಪ್ಪ ಅಮ್ಮನ ಕಡೆ ನೋಡತೊಡಗಿದರು. ಪ್ರತೀಕ್ಷಾಳಿಗಂತೂ ಆಕಾಶದಲ್ಲಿ ತೇಲುತ್ತಿರುವ ಭಾಸವಾಯಿತು. ಈವರೆಗೆ ಅವಳು ಕನಸಿನಲ್ಲಷ್ಟೇ ಸಿಂಗಾಪುರ ಪ್ರವಾಸದ ಅನುಭವ ಪಡೆದಿದ್ದಳು. ಆದರೆ ಅದೀಗ ನಿಜವಾಗುತ್ತಿರುವುದು ಬಹಳ ಖುಷಿಯನ್ನು ಉಂಟು ಮಾಡಿತ್ತು. ಕಳೆದ ವರ್ಷವಷ್ಟೇ ಅವಳ ಆಪ್ತ ಗೆಳತಿ ಮೇಘ ಸಿಂಗಾಪುರ್ನಲ್ಲಿ ತನ್ನ ಹನಿಮೂನ್ ಟೂರ್ ಮುಗಿಸಿಕೊಂಡು ಬಂದಿದ್ದಳು. ತನಗೂ ಇಂತಹ ಅವಕಾಶ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಅವಳು ಯೋಚಿಸಿದ್ದಳಷ್ಟೇ. ಆದರೆ ಅದು ಇಷ್ಟು ಬೇಗ ನಿಜ ಆಗಬಹುದು ಎಂದು ಅವಳು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಅವಳು ಖುಷಿಯ ಅಲೆಯಲ್ಲಿ ತೇಲುತ್ತಿರುವಾಗಲೇ ತವರಿನಿಂದ ಅಮ್ಮನ ಫೋನ್ ಬಂತು. ಸಿಂಗಾಪುರ್ಗೆ ಹನಿಮೂನ್ ಟೂರ್ಗೆ ಹೋಗುವ ಬಗ್ಗೆ ಅಮ್ಮನಿಗೆ ವಿಷಯ ತಿಳಿಸುವಾಗ ಅವಳ ಒಂದೊಂದು ಮಾತಿನಲ್ಲೂ ಖುಷಿ ಚಿಮ್ಮುತ್ತಲಿತ್ತು. ಅಮ್ಮ, ನಾನು ಕನಸಿನಲ್ಲಿ ಏನ್ ಯೋಚಿಸಿದ್ನು ಅದೀಗ ನಿಜ ಆಗ್ತಾ ಇದೆ. ಅಮ್ಮ, ಇಲ್ಲಿರುವ ಎಲ್ಲರೂ ಬಹಳ ಒಳ್ಳೆಯವರು, ನನ್ನ ಬಗ್ಗೆ ಬಹಳ ಗಮನ ಕೊಡ್ತಾರೆ ಎಂದು ಹೇಳುತ್ತಾ ಅವಳು ಫೋನ್ ಕಟ್ ಮಾಡಿದ್ಲು. ಸಿಂಗಾಪುರ್ ಮರೀನ್ ಬೇನಲ್ಲಿ ಅವರಿಬ್ಬರು ಸಾಕಷ್ಟು ಫೋಟೋ ತೆಗೆಸಿಕೊಂಡ್ರು. ರೋಮಾಂಚನದಿಂದ ಕೂಡಿದ ನೈಟ್ ಸಫಾರಿ ಅವರ ಹೃದಯ ಗೆದ್ದಿತ್ತು. ಸಮುದ್ರ ತೀರದಲ್ಲಿ ಅವರು ಪರಸ್ಪರರ ಕೈಯಲ್ಲಿ ಕೈ ಹಾಕಿಕೊಂಡು ಹೋಗುತ್ತಿದ್ದಾಗ ಇಬ್ಬರಲ್ಲೂ ರೋಮಾಂಚನ ಹಾಗೂ ರೊಮ್ಯಾನ್ಸ್ ಉತ್ತುಂಗ ತಲುಪಿತ್ತು. ನವವಿವಾಹಿತರಿಗಂತೂ ಎಲ್ಲೆಲ್ಲೂ ಪ್ರೀತಿ ಕಂಡುಬರುತ್ತದೆ. ಹಾಗಾಗಿ ಇಬ್ಬರು ಪರಸ್ಪರರ ಪ್ರೀತಿಯಲ್ಲಿ ಮುಳುಗಿ ಆನಂದಿತರಾಗಿದ್ದರು. ಸಿಂಗಾಪುರ್ನ ಆ ಪಂಚತಾರ ಹೋಟೆಲ್ನಲ್ಲಿ ಅವರಿಗೆ ಹನಿಮೂನ್ನ ಪ್ರಥಮ ರಾತ್ರಿಯ ಸಿದ್ಧತೆಯಾಗಿತ್ತು. ಆ ಬಗ್ಗೆ ಯೋಚಿಸಿ ಪ್ರತಿ ಹುಡುಗಿ ಖುಷಿಗೊಳ್ಳುತ್ತಾಳೆ ಹಾಗೂ ಉತ್ತೇಜಿತಳಾಗುತ್ತಾಳೆ. ಕೆಂಬಣ್ಣದ ತೆಳ್ಳನೆಯ ನೈಟಿ ಧರಿಸಿದ್ದ ಅವಳು ಬರಲಿರುವ ಕ್ಷಣಗಳ ಬಗ್ಗೆ ಯೋಚಿಸಿಯೇ ರೋಮಾಂಚಿತಳಾಗಿದ್ದಳು. ಹೋಟೆಲ್ನ ರಿಸೆಪ್ಷನ್ನವರಿಗೆ ಮೊದಲೇ ಸೂಚಿಸಿ ಕೆಂಬಣ್ಣದ ಗುಲಾಬಿ, ಕೆಂಪು ಬಲೂನ್ ಹಾಗೂ ಕೆಂಪು ಕ್ಯಾಂಡಲ್ಗಳ ಅಲಂಕಾರ ಮಾಡಿಸಲಾಗಿತ್ತು. ಸ್ವಲ್ಪ ಹೊತ್ತಿನಲ್ಲಿಯೇ ಕೆಂಪು ಕುರ್ತಾ ಧರಿಸಿದ್ದ ಅಭಿಷೇಕ್ ಅಲ್ಲಿಗೆ ಬಂದ. ವಾಹ್ ವಾಹ್, ಎಂತಹ ಅದ್ಭುತ! ಇಷ್ಟೊಂದು ಕ್ರಿಯೇಷನ್ ನನ್ನ ಪ್ರತೀಕ್ಷಾಳಲ್ಲಿ ಮಾತ್ರ ಇರಲು ಸಾಧ್ಯ ಎಂದು ಹೇಳುತ್ತಾ ಅವನು ಪ್ರತೀಕ್ಷಾಳನ್ನು ಚುಂಬಿಸಿದ. ಜಗತ್ತಿನ ಪ್ರತಿ ನವ ವಿವಾಹಿತೆಯ ಹಾಗೆ ಪ್ರತೀಕ್ಷಾಳ ಹೃದಯ ಮಿಡಿತ ಜೋರಾಗಿತ್ತು. ಆರಂಭಿಕ ರತಿಕ್ರಿಯೆಯ ಸಂದರ್ಭದಲ್ಲಿಯೇ ಅವಳು ಮುಂದಿನ ಕ್ಷಣಗಳ ಬಗ್ಗೆ ಯೋಚಿಸಿಯೇ ಅತಿಯಾಗಿ ರೋಮಾಂಚಿತಳಾದ್ಲು. ಆದರೆ ಅವಳ ದೇಹದ ಮೇಲಿನ ಅಭಿಷೇಕ್ನ ಹಿಡಿತ ನಿಧಾನವಾಗಿ ಸಡಿಲವಾಗ್ತಾ ಇರುವುದು ಅವಳ ಗಮನಕ್ಕೆ ಬಂತು. ಇದೇನಿದು, ಹೀಗೇಕಾಗ್ತಿದೆ ಎಂದು ಯೋಚಿಸುವಷ್ಟರಲ್ಲಿ ಅಭಿಷೇಕ್ ಅವಳಿಂದ ಬೇರ್ಪಟ್ಟ. ಬಳಿಕ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ಪ್ರತಿ, ನಾನು ಬಯಸುವುದೆಂದರೆ ದೈಹಿಕ ಸಂಬಂಧಕ್ಕಾಗಿ ನಾವಿಬ್ರು ಇನ್ನೂ ಸಾಕಷ್ಟು ಸಮಯ ಕೊಡಬೇಕು ಎಂದ. ಅಭಿಷೇಕ್ನ ಈ ಪ್ರತಿಕ್ರಿಯೆ ಪ್ರತೀಕ್ಷಾಳಿಗೆ ಅನಿರೀಕ್ಷಿತವಾಗಿದ್ದರೂ ಸಾಮಾನ್ಯ ನವ ಯುವಕರ ಹಾಗೆ ಅಭಿಷೇಕ್ ದೈಹಿಕ ಸಮಾಗಮಕ್ಕಾಗಿ ಯಾವುದೇ ಆತುರ ತೋರಿಸಲಿಲ್ಲ ಎಂದು ಅವಳಿಗೆ ಖುಷಿಯಾಯಿತು. ಈ ರೀತಿ ಇನ್ನೂ 2-3 ಅವಕಾಶಗಳು ಬಂದರೂ ಅಭಿಷೇಕ್ ಏನಾದ್ರೊಂದು ನೆಪ ಹೇಳಿ ಆ ಅವಕಾಶಗಳನ್ನು ತಳ್ಳಿ ಹಾಕ್ತಾ ಇದ್ದ. ಹನಿಮೂನ್ನ ಅಂತಿಮ ರಾತ್ರಿಯಂದು ಪ್ರತೀಕ್ಷಾಳ ತಾಳ್ಮೆಯ ಕಟ್ಟೆ ಒಡೆಯಿತು. ಅವಳು ಅಭಿಷೇಕ್ಗೆ ಎಷ್ಟು ನಿಕಟವಾಗುತ್ತಾ ಹೊರಟಿದ್ದಳೋ ಅಭಿಷೇಕ್ ಅವಳಿಂದ ದೂರವಾಗಲು ಪ್ರಯತ್ನಿಸ್ತಾ ಇದ್ದ. ದೈಹಿಕ ಸಂಬಂಧದ ಪ್ರಸ್ತಾಪ ಬಂದಾಗ ಅವನು ಬೆವರಿನಿಂದ ತೊಯ್ದು ಹೋಗುತ್ತಿದ್ದ. ಕೋಣೆಯಿಂದ ಹೊರಗೆ ಹೋಗುತ್ತಾ ಪ್ರತೀಕ್ಷಾ ಸೂತ್ರ ಕಡಿದುಕೊಂಡ ಗಾಳಿಪಟದ ಹಾಗೆ ಬೆಡ್ ಮೇಲೆ ಬಿದ್ದುಕೊಂಡಳು. ಸ್ವಲ್ಪ ಹೊತ್ತಿನಲ್ಲಿಯೇ ಅಭಿಷೇಕ್ ಕೋಣೆಯೊಳಗೆ ಬಂದು ಸಾರಿ ಎಂದು ಹೇಳತೊಡಗಿದ. ಪ್ರತೀಕ್ಷಾ, ನನಗೆ ಆ ಸಮಯದಲ್ಲಿ ಏನಾಗುತ್ತೋ ಏನೋ ಗೊತ್ತೇ ಆಗೋದಿಲ್ಲ. ಇರ್ಲಿ ಅಭಿ, ತೊಂದರೆ ಇಲ್ಲ, ಎಂದಾದ್ರೊಮ್ಮೆ ಹಾಗಾಗ್ಬೋದು. ಈಗ ನಿದ್ರೆ ಮಾಡೋಣ. ನಾಳೆ ಬೆಳಿಗ್ಗೆ ನಮ್ಮ ಫ್ಲೈಟ್ ಇದೆ.
ಇವತ್ತಾಗ್ದಿದ್ರೆ ಮತ್ತೆಂದಾದರೂ ಸರಿ, ಇನ್ಮುಂದೆ ನಾವು ಜೀವನವಿಡೀ ಜೊತೆಗೆ ಇರ್ತೀವಲ್ಲ ಎಂದು ಹೇಳುತ್ತಾ ಅವಳು ಅವನಿಗೆ ಸಾಂತ್ವನ ಹೇಳಿದಳು. ಆದರೆ ಸ್ವತಃ ಅವಳಿಗೆ ಅಭಿಷೇಕ್ನ ಈ ರೀತಿಯ ವರ್ತನೆ ಅರ್ಥ ಆಗ್ತಾ ಇರಲಿಲ್ಲ. ಅವರದು ಪ್ರೀತಿಯ ಮದುವೆ. ಇಬ್ರು ಕಳೆದ 3 ವರ್ಷಗಳಿಂದ ಒಬ್ಬರನ್ನೊಬ್ಬರು ಅರಿತಿದ್ದರು. ಇಬ್ಬರು ಮೆಚೂರ್ಡ್ ಹಾಗೂ ವೆಲ್ ಸೆಟಲ್ಡ್ ಆಗಿದ್ರು. ಪ್ರತೀಕ್ಷಾ ಹಿಂದೂ ಕುಟುಂಬದಲ್ಲಿ ಬೆಳೆದು ದೊಡ್ಡವಳಾಗಿದ್ಲು. ಅವಳ ತಾಯಿ ತಂದೆ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದರು. ಅವಳಿಗೊಬ್ಬ ಅಣ್ಣನೂ ಇದ್ದ. ಇಬ್ರು ಉದಾರ ವಾತಾವರಣದಲ್ಲಿ ಬೆಳೆದಿದ್ದರು. ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆ ನಡೆಸಿದ್ದ ಪ್ರತೀಕ್ಷಾ MBA ಮುಗಿಸಿ ಬ್ಯಾಂಕ್ನಲ್ಲಿ ನೌಕರಿ ಮಾಡ್ತಾ ಇದ್ಲು. ಕ್ರಮೇಣ ಇಬ್ಬರಲ್ಲಿ ನಿಕಟತೆ ಹೆಚ್ಚುತ್ತಾ ಹೋಯಿತು. 3 ವರ್ಷದ ಅಂತರದಲ್ಲಿ ಅವರ ನಿಕಟತೆ ಯಾವಾಗ ಪ್ರೀತಿಯ ರೂಪ ಪಡೆದುಕೊಂಡಿತೋ ಗೊತ್ತೇ ಆಗಲಿಲ್ಲ. ಎರಡೂ ಕುಟುಂಬದಲ್ಲಿ ಇಬ್ಬರ ಮದುವೆಯ ಮಾತುಕತೆಗಳು ಆರಂಭವಾದಾಗ ಇಬ್ಬರು ಪರಸ್ಪರರಿಗೆ ಪ್ರಪೋಸ್ ಮಾಡಿದರು. ಇಬ್ಬರೂ ಬೇರೆ ಬೇರೆ ಜಾತಿಯಾಗಿದ್ದರೂ ಕೂಡ ಇಬ್ಬರು ಪೋಷಕರು ತಮ್ಮ ಮಕ್ಕಳ ಖುಷಿಗೆ ಆದ್ಯತೆ ಕೊಟ್ಟರು. ಈ ರೀತಿ ಯಾವುದೇ ಅಡೆತಡೆ ಇಲ್ಲದೆ ಅವರು ವಿವಾಹ ಬಂಧನದಲ್ಲಿ ಬಂದಿಗಳಾದರು. ಅವಳ ಚಿಕ್ಕ ಪುಟ್ಟ ಆಸೆ ಆಕಾಂಕ್ಷೆಗಳ ಬಗ್ಗೆ ಅಭಿಷೇಕ್ ಸಾಕಷ್ಟು ಗಮನ ಕೊಡ್ತಾ ಇದ್ದ. ಆಲಿಂಗನ ಚುಂಬನದ ಮೂಲಕ ತನ್ನ ಪ್ರೀತಿ ತೋರ್ಪಡಿಸ್ತಾ ಇದ್ದ. ಆದರೆ ದೈಹಿಕ ಸಮಾಗಮದ ಸಂದರ್ಭದಲ್ಲಿ ಅವನ ಅನಿರೀಕ್ಷಿತ ವರ್ತನೆಯನ್ನು ಅವಳಿಗೆ ಅರ್ಥ ಮಾಡಿಕೊಳ್ಳಲು ಆಗ್ತಾ ಇರಲಿಲ್ಲ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿದು ಕ್ಯಾಬ್ನಲ್ಲಿ ಹತ್ತಿ ಮನೆ ತಲುಪಿದಾಗ ಅಭಿಷೇಕ್ನ ತಾಯಿ ತಂದೆ, ಪ್ರತೀಕ್ಷಾಳ ತಾಯಿ ತಂದೆಯರನ್ನು ಮಗಳು ಅಳಿಯನ ಸ್ವಾಗತಕ್ಕಾಗಿ ಕರೆಸಿಕೊಂಡಿದ್ದರು. ತನ್ನ ಮನೆಯಲ್ಲಿ ಎಲ್ಲರನ್ನೂ ಒಂದೇ ಬಾರಿ ನೋಡಿ ಪ್ರತೀಕ್ಷಾಳ ಕಣ್ಣುಗಳಿಂದ ಆನಂದಾಶ್ರುಗಳು ಬಂತು. ಡಿನ್ನರ್ ಬಳಿಕ ಎಲ್ರಿಗೂ ವಿದಾಯ ಹೇಳಿ ತನ್ನ ಕೋಣೆಗೆ ಬಂದಾಗ ಅವಳಿಗೆ ತನ್ನನ್ನು ತಾನು ಅತ್ಯಂತ ರಿಲ್ಯಾಕ್ಸ್ ಎಂಬಂತೆ ಅನುಭವವಾಯಿತು. ಮನೆಯ ಸ್ನೇಹ ಹಾಗೂ ಶಾಂತ ವಾತಾವರಣದಲ್ಲಿ ಅಭಿಷೇಕ್ ಸಾಮಾನ್ಯ ಸ್ಥಿತಿಗೆ ಬರಬಹುದೆಂಬ ನಂಬಿಕೆ ಅವಳಿಗಿತ್ತು. ಅವಳು ಬ್ಲೂಟೂತ್ನ ನೆರವಿನಿಂದ ಸ್ಪೀಕರ್ನಲ್ಲಿ ಒಂದು ರೊಮ್ಯಾಂಟಿಕ್ ಹಾಡು ಹಾಕಿದಳು. ಅಭಿಷೇಕ್ ಬರುವ ಹೊತ್ತಿಗೆ ಅವಳು ಬಹಳ ಉತ್ಸಾಹ ಹಾಗೂ ಉತ್ತೇಜಿತಳಾಗಿದ್ದಳು. ಆದರೆ ಇಂದು ಪುನಃ ಅವಳ ನಂಬಿಕೆ ಹುಸಿಯಾಯಿತು. ದೈಹಿಕ ಸಂಬಂಧದ ಸಂದರ್ಭದಲ್ಲಿ ಅವನು ಬೆವರಿನಿಂದ ತೊಯ್ದು ಹೋದ. ಪ್ರತೀಕ್ಷಾಳಿಗೆ ಏನೊಂದು ಅರ್ಥ ಆಗ್ತಾ ಇರಲಿಲ್ಲ. ತನ್ನೊಂದಿಗೆ ಹೀಗೆ ಯಾಕಾಗ್ತಾ ಇದೆ ಎಂಬ ಚಿಂತೆ ಅವಳನ್ನು ಕಾಡತೊಡಗಿತು. ಅಂಥದ್ದೇನಾದರೂ ಸಮಸ್ಯೆ ಇದ್ರೆ ಅಭಿಷೇಕ್ ತನ್ನ ಮುಂದೆ ಅದನ್ಯಾಕೆ ಹೇಳಲಿಲ್ಲ? ಅವಳು ತುಂಬಿದ ಕಣ್ಣುಗಳಿಂದ ಮಗ್ಗಲು ಬದಲಾಯಿಸಿ ಮಲಗಿದಳು. ಇಂದು ಅಭಿಷೇಕ್ ತನ್ನ ವತಿಯಿಂದ ಏನನ್ನೂ ಹೇಳಲಿಲ್ಲ. ಆದರೆ ಅವನು ತನ್ನನ್ನು ತಾನು ಅಪರಾಧಿ ಎಂಬಂತೆ ಭಾವಿಸ್ತಾ ಇದ್ದ. ಮರುದಿನವೇ ಬ್ಯಾಂಕ್ ಕೆಲಸಕ್ಕೆ ಜಾಯಿನ್ ಮಾಡಬೇಕಾದ್ರಿಂದ ಇಬ್ರು ಮೌನವಾಗಿಯೇ ಮಲಗಿದರು. ಮರುದಿನ ಬ್ಯಾಂಕ್ಗೆ ಹೋದ ಇಬ್ರು ತಮ್ಮ ತಮ್ಮ ಕ್ಯಾಬಿನ್ಗಳಲ್ಲಿ ತಮ್ಮ ತಮ್ಮ ಫೈಲ್ಗಳ ನಿರ್ವಹಣೆ ಮಾಡತೊಡಗಿದರು. ಹನಿಮೂನ್ನಿಂದ ವಾಪಸ್ ಬಂದಿದ್ರಿಂದ ಪ್ರತೀಕ್ಷಾ ಸಹೋದ್ಯೋಗಿಗಳ ತಮಾಷೆಯನ್ನು ಕೇಳಿ ಒಮ್ಮೆ ಮುಗುಳ್ನಗುತ್ತಿದ್ದರೂ ಮತ್ತೊಮ್ಮೆ ನಾಚಿಕೆಯಿಂದ ತಲೆ ತಗ್ಗಿಸುತ್ತಿದ್ದಳು. ಮಧ್ಯಾಹ್ನದ ಊಟದ ಸಮಯದಲ್ಲಿ ಮೇಘ ಭೇಟಿಯಾದಾಗ ಅವಳು ಪ್ರತೀಕ್ಷಾಳಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು. ಹೇಗಿತ್ತು ನಿನ್ನ ಹನಿಮೂನ್? ಎಲ್ಲೆಲ್ಲಿ ಸುತ್ತಾಡಿದ್ರಿ? ಏನೇನ್ ನೋಡಿದ್ರಿ? ನಿನ್ನ ಫಸ್ಟ್ ನೈಟ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸರಿಯಾಗಿಯೇ ಇತ್ತು. ಅದು ಬಿಡು, ಮತ್ತೆ ನಿನ್ನದು ಹೇಗೆ ನಡೀತಾ ಇದೆ ಹೇಳು. ಪ್ರತೀಕ್ಷಾ ಶಾಂತವಾಗಿ ಮಾತನ್ನು ಮರೆಸಲು ಪ್ರಯತ್ನಿಸಿದ್ಲು. ಓ ಮೇಡಮ್, ಮಾತು ಮರೆಸಲು ಪ್ರಯತ್ನಿಸಬೇಡ. ನಾನು ಎಲ್ಲವನ್ನೂ ಕೇಳಿಯೇ ಕೇಳ್ತೇನೆ. ನನಗೆ 1 ವರ್ಷದ ವಿವಾಹ ಜೀವನದ ಎಕ್ಸ್ಪೀರಿಯನ್ಸ್ ಇದೆ. ಏನೂ ಆಗಿಯೇ ಇಲ್ಲವೆಂದರೆ ಏನಂತಾನೆ ಹೇಳಲಿ? ನನ್ನ ಎಕ್ಸ್ಪೀರಿಯನ್ಸ್ ಹೋಲ್ಡರ್. ಏನೂ ಆಗಿಯೇ ಇಲ್ಲವೆಂದರೆ ನೀವು ಸಿಂಗಾಪುರ್ ಟೂರ್ ಹೋಗಿದ್ದು ಮೀಟಿಂಗ್ ಮಾಡೋಕ? ಮೇಘ ಅಚ್ಚರಿಯ ಧ್ವನಿಯಲ್ಲಿ ಕೇಳಿದಳು. ಹೌದು, ಹಾಗೆ ಎಂದು ಭಾವಿಸು ಎಂದು ಹೇಳುತ್ತಾ ನಡೆದ ಘಟನೆಯನ್ನೇ ಮೇಘ ಎದುರು ವಿವರವಾಗಿ ಹೇಳಿದ್ಲು. ಈಗ ನೀನ್ ಹೇಳು, ನಾನೇನು ಉತ್ತರ ಕೊಡಬೇಕೆಂದು? ಇಂತಹ ಸ್ಥಿತಿಯಲ್ಲಿ ನಾನೇನ್ ಮಾಡಬೇಕು ಮಾಡಬಾರ್ದು ಎಂದು ನನಗೇ ಗೊತ್ತಾಗ್ತಾ ಇಲ್ಲ. ಇದು ನನ್ನಿಷ್ಟದ ಮದುವೆ. ಹೀಗಾಗಿ ಅಪ್ಪ ಅಮ್ಮನನ್ನು ದೂರುವಂತಿಲ್ಲ. ಅವರಿಗೂ ಬಾಯಿ ಬಿಟ್ಟು ವಿಷಯ ಹೇಳುವ ಹಾಗಿಲ್ಲ. ಪ್ರತೀಕ್ಷಾ ಹತಾಶಭರಿತ ಧ್ವನಿಯಲ್ಲಿ ಹೇಳಿದಳು. ಇದಂತೂ ಚಿಂತೆಯ ವಿಷಯ. ಯಾವುದೋ ಒಂದು ವಿಷಯ ನಿಮ್ಮಿಬ್ಬರ ನಡುವೆ ಅಡ್ಡ ಬರ್ತಾ ಇದೆ. ಅದೇನು ಅಂತ ನೀನು ಅಭಿಷೇಕ್ನಿಂದ ಬಾಯಿ ಬಿಡಿಸ್ಬೇಕು. ಅವನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವಿಷಯ ಹೊರತೆಗಿಸಬೇಕು. ಇಲ್ಲದಿದ್ದರೆ ನಿಮ್ಮಿಬ್ಬರ ವೈವಾಹಿಕ ಜೀವನ ಪಣಕೊಡಲ್ಪಡುತ್ತದೆ ಎಂದು ಮೇಘ ಹೇಳಿದಳು. ಹೌದು, ನನಗೂ ಇದು ಹಾಗೆ ಅನಿಸ್ತಾ ಇದೆ. ಅದೇನು ಅಂತ ಪ್ರಯತ್ನಿಸ್ತೀನಿ. ಈ ಮಧ್ಯೆ ಊಟದ ವಿರಾಮ ಮುಗಿದಿದ್ರಿಂದ ಇಬ್ಬರು ತಮ್ಮ ತಮ್ಮ ಕ್ಯಾಬಿನ್ಗೆ ಹೊರಟು ಹೋದ್ರು. ಆಫೀಸ್ನಿಂದ ಹೊರಬರುವಾಗ ಇಬ್ಬರು ತಮಾಷೆ ಮಾಡುತ್ತಾ ಮನೆಗೆ ಬಂದ್ರು. ರಾತ್ರಿ ಅಭಿಷೇಕ್ ಬೆಡ್ರೂಮಿಗೆ ಬಂದಾಗ
ಪ್ರತೀಕ್ಷಾ ಅಭಿಷೇಕ್ನ ಕೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು, ಅಭಿ, ಇವತ್ತು ನಮ್ಮ ಮದುವೆಯಾಗಿ 15 ದಿನ ಹಾಗೂ ನಮ್ಮಿಬ್ಬರ ಪರಿಚಯವಾಗಿ 3 ವರ್ಷ ಕಳೆದಿದೆ. ಒಬ್ರು ಇನ್ನೊಬ್ಬರ ನಂಬಿಕೆ ಸಂಪಾದಿಸಲು ಇಷ್ಟು ಸಮಯ ಸಾಕಲ್ಲವೇ? ಮದುವೆಯ ಬಳಿಕ ಗಂಡ ಹೆಂಡತಿಯ ಸಂಬಂಧ ಜನ್ಮ ಜನ್ಮಾಂತರದ್ದು. ಅಂದ್ರೆ ಅವರದ್ದು ಎಂತಹ ಸಂಬಂಧ ಆಗಿರುತ್ತದೆ ಅಂದ್ರೆ ಅದರಲ್ಲಿ ಅಪನಂಬಿಕೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಲ್ವಾ ಎಂದು ಕೇಳಿದಳು. ಪ್ರತಿ, ನೀನೆಂತಹ ಮಾತು ಆಡ್ತಾ ಇರುವೆ, ನನಗೆ ನಿನ್ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದ. ಹಾಗಾದ್ರೆ ಹೇಳು, ನಮ್ಮಿಬ್ಬರ ನಡುವೆ ಅಂಥದ್ದೇನು ನಡೀತಾ ಇದೆ? 15 ದಿನ ಕಳೆದರೂ ನಾವಿಬ್ಬರು ಸಮಾಗಮದಲ್ಲಿ ಒಂದಾಗಲು ಸಾಧ್ಯವಾಗ್ತಾ ಇಲ್ಲ, ಯಾಕೆ? ಅದೇನು ವಿಷಯ ಅಂತ ತಿಳಿಸು. ಇಂದು ವಿಜ್ಞಾನ ಅದೆಷ್ಟು ಪ್ರಗತಿ ಸಾಧಿಸಿದೆ ಎಂದರೆ ಯಾವುದೇ ಸಮಸ್ಯೆಗೂ ಪರಿಹಾರ ಇಲ್ಲವೆಂದಲ್ಲ. ಏನಿದೆಯೋ ಆ ಸಮಸ್ಯೆಗೆ ನಾವಿಬ್ಬರೂ ಸೇರಿಯೇ ಪರಿಹಾರ ಕಂಡುಕೊಳ್ಳೋಣ ಎಂದು ಪ್ರತೀಕ್ಷಾ ಪ್ರೀತಿಯಿಂದ ಹೇಳಿದಳು. ಆದರೆ ಅಭಿಷೇಕ್ ಮೌನವಾಗಿ ಕುಳಿತಿದ್ದ. ಅಭಿ, ನಿನ್ನ ಮೌನ ನನ್ನನ್ನು ಕಂಗೆಡಿಸುತ್ತಿದೆ. ಪ್ಲೀಸ್, ಹೀಗೆ ಕುಳಿತುಕೊಳ್ಳಬೇಡ. ನಿನ್ನ ತೊಂದರೆ ಏನೆಂದು ಹೇಳುವಷ್ಟರ ಮಟ್ಟಿಗೆ ನಾನು ನಿನ್ನವಳಾಗಿಲ್ವೇ ಎಂದು ಪ್ರತೀಕ್ಷಾ ಕಣ್ಣೀರು ಸುರಿಸುತ್ತಾ ಕೇಳಿದಳು. ಪ್ರತಿ, ಪ್ಲೀಸ್ ಅಳ್ಬೇಡ. ನಾನು ನಿನ್ನನ್ನು ಹೀಗೆ ಅಳುಮುಖದಲ್ಲಿ ನೋಡಲು ಆಗುವುದಿಲ್ಲ. ನಾನು ನಿನಗೆ ಯಾವ ವಿಷಯ ಹೇಳಲು ಹೊರಟಿರುವೆನೋ ಅದಕ್ಕೆ ನೀನು ಹೇಗೆ ಪ್ರತಿಕ್ರಿಯಿಸುವೆ ಎಂದು ಗೊತ್ತಿಲ್ಲ. ಆದರೆ ಈ ವಿಷಯ ನಿನಗೆ ತಿಳಿಸದೆ ನಾನು ಮತ್ಯಾರಿಗೂ ತಿಳಿಸಲು ಸಾಧ್ಯ? ನಾನಾಗ ಇಂಜಿನಿಯರಿಂಗ್ ಕಾಲೇಜ್ನ ರಿಸಲ್ಟ್ನ ನಿರೀಕ್ಷೆಯಲ್ಲಿದ್ದೆ. ಅಪ್ಪನ ಬ್ಯಾಂಕ್ನಲ್ಲಿ ನವವಿವಾಹಿತ ಜೋಡಿಯೊಂದು ಜಾಯಿನ್ ಆಗಿತ್ತು. ಅವರ ಹೆಸರು ರವೀಶ್ ಮತ್ತು ರತ್ನ. ಇಬ್ಬರಿಗೂ ಇದು ಹೊಸ ಸ್ಥಳವಾಗಿತ್ತು. ಹಾಗಾಗಿ ಅಪ್ಪ ಅಮ್ಮ ಇಲ್ಲಿಯ ಸಮೀಪದ ಕಾಲೋನಿಯಲ್ಲಿ ಅವರಿಗೊಂದು ಬಾಡಿಗೆಗೆ ಮನೆ ಕೊಡಿಸಿದ್ರು. ಅಷ್ಟಿಷ್ಟು ದೂರದಲ್ಲಿದ್ದರೂ ಎರಡೂ ಕುಟುಂಬಗಳಲ್ಲಿ ಸಾಕಷ್ಟು ಅನ್ಯೋನ್ಯತೆ ಇತ್ತು. ನಾನವರನ್ನು ಅಂಕಲ್ ಆಂಟಿ ಎನ್ನುತ್ತಿದ್ದೆ. ಈಗಲೂ ನಮ್ಮ ಮನೆಯಲ್ಲಿ ಅವರನ್ನು ನಮ್ಮ ಮನೆಯ ಸದಸ್ಯರೆಂಬಂತೆ ಕಾಣಲಾಗುತ್ತದೆ. ಅವರು ಕೂಡ ನಮ್ಮ ಮನೆಯವರಿಗೆ ಅಷ್ಟೇ ಗೌರವ ಪ್ರೀತಿ ಕೊಡ್ತಾರೆ. ನಾವಿಬ್ರು ಹನಿಮೂನ್ನಿಂದ ವಾಪಸ್ ಬಂದಾಗ ನಮ್ಮನ್ನು ಭೇಟಿಯಾಗಲು ಬಂದಿದ್ರಲ್ಲ, ಅವರೇನಾ ಅಂಕಲ್ ಆಂಟಿ? ಪ್ರತೀಕ್ಷಾ ಮಧ್ಯೆ ಪ್ರವೇಶಿಸಿ ಕೇಳಿದಳು. ಹೌದು ಹೌದು, ಅವರೇ. ಅವರು ಭೇಟಿಯಾಗಲು ಬಂದಿದ್ದು ನಮ್ಮಿಬ್ಬರನ್ನಲ್ಲ, ನನ್ನನ್ನು ಮಾತ್ರ. ಅಂದ್ರೆ? ಪ್ರತೀಕ್ಷಾ ಆಶ್ಚರ್ಯದಿಂದ ಕೇಳಿದ್ಲು. ಹೇಳ್ತೀನಿ. ರವೀಶ್ ಅಂಕಲ್ ಬಹಳ ಸಾದಾ ಸೀದಾ ಮತ್ತು ಪ್ರಾಮಾಣಿಕ ಪ್ರವೃತ್ತಿಯವರು. ಅದೇ ಆಂಟಿ ಮಾತ್ರ ಬಹಳ ವಿಚಿತ್ರ ಸ್ವಭಾವದವರು. ಅತಿಯಾದ ಫ್ಯಾಷನ್ ಮತ್ತು ಅತಿಯಾದ ಮಹತ್ವಾಕಾಂಕ್ಷಿ. ನೀನದನ್ನು ಗಮನಿಸಿರ್ಬೇಕಲ್ವೇ? ಹೌದು ಹೌದು, ಅದು ನನಗೆ ನೆನಪಿದೆ. ಅವರ ಡೀಪ್ ನೆಕ್ನ ಬ್ಲೌಸು, ಅತಿಯಾದ ಮೇಕಪ್, ಫ್ಯಾಷನ್ ಮೂಲಕ ತಮ್ಮನ್ನು ತಾವು ಕಡಿಮೆ ವಯಸ್ಸಿನವರೆಂದು ತೋರಿಸಿಕೊಳ್ಳುವ ಮಹಿಳೆ ಎಂದು ನನಗೆ ಅನಿಸ್ತಾಯಿತು. ಹೌದು, ಹಾಗೇ ಇದ್ರೆ ಅವರ ವರ್ತನೆಯಲ್ಲಿ ಎಷ್ಟು ಉದಾರರೋ ದೈಹಿಕ ಸಂಬಂಧದಲ್ಲೂ ಅಷ್ಟೇ. ನಾವು ಸಾಮಾನ್ಯವಾಗಿ ಅವರ ಮನೆಗೆ ಹೋಗುವುದು ಬರುವುದು ನಡೀತಾ ಇತ್ತು. ಅಂದೊಂದು ದಿನ ಅಮ್ಮ ನನಗೆ ಕೆಲವು ಸಾಮಗ್ರಿಗಳನ್ನು ಕೊಟ್ಟು ಆಂಟಿಗೆ ಕೊಡಲು ಹೇಳಿದ್ದರು. ಆಗ ಆಂಟಿ ಮನೆಯಲ್ಲಿ ಒಬ್ಬರೇ ಇದ್ರು. ಅವರ ಒಬ್ಳೆ ಮಗಳು ಟ್ಯೂಷನ್ಗೆ ಹೋಗಿದ್ಲು. ನಾನವರ ಕೈಗೆ ಸಾಮಗ್ರಿಗಳನ್ನು ತಲುಪಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದಾಗ ಆಂಟಿ ನನಗೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಲು ಹೇಳಿದರು. ಕೆಲವೇ ನಿಮಿಷಗಳಲ್ಲಿ ಆಂಟಿ 2 ಕಪ್ ಕಾಫಿ ತಂದು ನನ್ನ ಪಕ್ಕದಲ್ಲಿಯೇ ಕುಳಿತುಕೊಂಡು ನನ್ನ ಓದು ಮತ್ತಿತರ ವಿಷಯದ ಬಗ್ಗೆ ಕೇಳತೊಡಗಿದರು. ಔಪಚಾರಿಕ ಮಾತುಕತೆ ನಡೆಸುತ್ತಾ ಆಂಟಿ ನನ್ನ ಮೈಮೇಲೆಲ್ಲ ತಮ್ಮ ಕೈಯಿಂದ ಸವರತೊಡಗಿದರು. ಅವರು ಇದೇನು ಮಾಡ್ತಾ ಇದ್ದಾರೆ ಎಂದು ತಿಳಿದುಕೊಳ್ಳುವ ಮೊದಲೇ ಆಂಟಿ ನನ್ನ ಬಟ್ಟೆಗಳನ್ನು ಕಳಚಿ ನನ್ನೊಂದಿಗೆ ದೈಹಿಕ ಸಂಬಂಧ ಬೆಳೆಸಿದ್ರು. ನಾನಾಗ 19-20 ವರ್ಷದ ಹುಡುಗ. ಅವರು 40-45 ವರ್ಷದ ಪರಿಪಕ್ವ ಮಹಿಳೆ. ಆಗಿನ ನನ್ನ ಮಾನಸಿಕತೆ ಹೇಗಿರಬಹುದು ಎಂದು ನೀನು ಊಹಿಸಬಹುದು. ಸ್ವಲ್ಪ ಹೊತ್ತಿನ ಬಳಿಕ ಆಂಟಿ ತಮ್ಮ ಬಟ್ಟೆಗಳನ್ನು ಸರಿಪಡಿಸಿಕೊಂಡು ನನ್ನ ತುಟಿಯನ್ನು ಚುಂಬಿಸಿ, ನನ್ನ ಪ್ರೀತಿಯ ಹುಡುಗ, ಮನೆಗೆ ನಿಧಾನವಾಗಿ ಹೋಗು. ಈ ವಿಷಯವನ್ನು ಯಾರಿಗೂ ತಿಳಿಸ್ಬೇಡ. ಮುಂದೆಯೂ ಹೀಗೆ ಕೂಡುತ್ತಿರೋಣ ಎಂದ್ರು. ನಾನು ತಲೆ ತಗ್ಗಿಸಿ ಮನೆಗೆ ಬಂದೆ. ಆ ದಿನ ಇಡೀ ರಾತ್ರಿ ನನಗೆ ಮಲಗಲು ಆಗಲಿಲ್ಲ. ಆಂಟಿಯ ಆ ರೂಪ ನನ್ನ ಕಣ್ಮುಂದೆ ಬರ್ತಾ ಇತ್ತು. ತಾಯಿ ತಂದೆ ಉದಾರವಾದ ಮನೋಭಾವದವರಾಗಿದ್ದರು ಎಂಬುದು ನಿಜ. ಆದರೆ ನಾನು ಈ ವಿಷಯವನ್ನು ಅವರ ಬಳಿ ತಿಳಿಸಬಾರ್ದಷ್ಟು ಅವರು ಸಂಕುಚಿತವಾದಿಗಳೇನೂ ಆಗಿರಲಿಲ್ಲ. ಕೆಲವು ದಿನ ಹೆದರಿಕೆಯ ಕಾರಣದಿಂದ ನಾನು ಅವರ ಮನೆಗೆ ಹೋಗದಿದ್ದಾಗ ಆಂಟಿಯೇ ಅಂಕಲ್ನನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದರು. ರಾತ್ರಿಯ ಡಿನ್ನರ್ ನಮ್ಮ ಮನೆಯಲ್ಲಿಯೇ ಆಯಿತು. ಆಂಟಿ ತಮ್ಮ ಮನೆಗೆ ಹೋಗುವಾಗ ಅಮ್ಮನಿಗೆ, ಅತ್ತಿಗೆ, ನಾಳೆ ಅಭಿಯನ್ನು ನಮ್ಮನೆಗೆ ಕಳುಹಿಸಿ, ಒಂದಿಷ್ಟು ಕೆಲಸ ಇದೆ ಎಂದು ಹೇಳಿದರು. ಮರುದಿನ ಅಮ್ಮನಿಗೆ ನಾನು ಅದೆಷ್ಟೇ ಗೋಗರಿದರೂ ಅಮ್ಮ ನನ್ನ ಮಾತನ್ನು ಕೇಳಿಸಿಕೊಳ್ಳಲೇ ಇಲ್ಲ. ಅವರು ನನ್ನನ್ನು ಆಂಟಿಯ ಮನೆಗೆ ಕಳುಹಿಸಿಕೊಟ್ರು. ನಾನವರ ಮನೆಗೆ ಹೋದಾಗ ಆಂಟಿ ಮನೆಯಲ್ಲಿ ಏಕಾಂಗಿಯಾಗಿದ್ದರು.
ಅವರ ಮಗಳ ಪರೀಕ್ಷೆಗಾಗಿ ಬ್ಯಾಂಕ್ನಿಂದ ರಜೆ ಪಡೆದಿದ್ದರು. ಅಂಕಲ್ ಬ್ಯಾಂಕಿಗೆ ಹಾಗೂ ಮಗಳು ತಮ್ಮ ಗೆಳತಿಯ ಮನೆಗೆ ಹೋಗಿದ್ದರು. ನಾನವರ ಮನೆಗೆ ಹೋಗ್ತಾ ಇದ್ದಂತೆ ಆಂಟಿ ಹೇಳಿದ್ರು, ನೀನು ಆ ದಿನದ ಬಳಿಕ ಮತ್ತೆ ಮನೆಗೆ ಬರಲೇ ಇಲ್ಲ, ಬಾ ಇಬ್ರು ಸೇರಿ ಕಾಫಿ ಕುಡಿಯೋಣ ಎಂದು ಹೇಳುತ್ತಾ ಅವರು ನನ್ನ ಕೈಗೆ ಕಾಫಿ ಕಪ್ ಕೊಟ್ರು. ಕೆಲವೇ ಕ್ಷಣಗಳಲ್ಲಿ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು. ಅಂದು ಪುನಃ ನಾನು ಆಂಟಿಯ ಕಾಮಪಿಪಾಸೆಗೆ ಬಲಿಯಾದೆ. ನನಗೆ ಪ್ರಜ್ಞೆ ಬಂದಾಗ ನನ್ನ ತಲೆ ಭಾರವಾದಂತೆ ಅನಿಸ್ತಾಯಿತು. ನಾನು ಮನೆಗೆ ಬಂದು ಏನೂ ತಿನ್ನದೆ ಹಾಗೆಯೇ ಮಲಗಿಕೊಂಡೆ. ಮರುದಿನ ನನ್ನ ಇಂಜಿನಿಯರಿಂಗ್ ರಿಸಲ್ಟ್ ಬಂತು. ನನಗೆ ಕಾನ್ಪುರ IITಯಲ್ಲಿ ಪ್ರವೇಶ ಸಿಕ್ಕಿತು. ಆವತ್ತು ನಾನು ನನ್ನ ಯಶಸ್ಸಿನಿಂದಾಗಿ ಅಲ್ಲ, ಆಂಟಿಯಿಂದ ಮುಕ್ತಿ ದೊರಕುತ್ತದೆ ಎಂದು ಯೋಚಿಸಿಯೇ ಖುಷಿಗೊಂಡಿದ್ದೆವು. ಕಾನ್ಪುರದಿಂದ ನಾನು ಊರಿಗೆ ಬಂದ ದಿನ ಆಂಟಿ ನನ್ನನ್ನು ಕರೆಸಿಕೊಂಡ್ರು. ನಾನು ದೈಹಿಕ ಸಮಾಗಮಕ್ಕೆ ನಿರಾಕರಿಸಿದಾಗ ತಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿದ ವಿಡಿಯೋವನ್ನು ನನಗೆ ತೋರಿಸಿ, ನಾನು ಕರೆದಾಗ ನೀನು ಬರದೇ ಇದ್ರೆ ಈ ವಿಡಿಯೋವನ್ನು ಪೊಲೀಸರಿಗೆ ತೋರಿಸಿ ನಿನ್ಮೇಲೆ ರೇಪ್ ಕೇಸ್ ಬುಕ್ ಮಾಡುವೆ. ರೇಪ್ ಮಾಡಿದ ಪುರುಷರಿಗೆ ಎಂತಹ ಸಜೆ ಕೊಡಲಾಗುತ್ತದೆ ಎಂದು ನಿನಗೆ ಗೊತ್ತಿರಬೇಕಲ್ವೇ? ಹಾಗೆ ಮಾಡಿದರೆ ನಿನ್ನ ಜೀವನವೇ ಹಾಳಾಗುತ್ತದೆ ಹಾಗೂ ತಾಯಿ ತಂದೆಯ ಮರ್ಯಾದೆಯು ಮಣ್ಣು ಪಾಲಾಗುತ್ತದೆ ಎಂದರು. ಆಗ ನಾನೇನು ಮಾಡಲು ಸಾಧ್ಯವಿತ್ತು? ನಾನು ಕಾನ್ಪುರ್ಗೆ ಹೊರಟು ಹೋದ ಬಳಿಕ ಇವರು ಸುಮ್ಮನಾಗ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ಈವರೆಗೂ ರತ್ನ ಆಂಟಿಯಿಂದ ನನಗೆ ಮುಕ್ತಿ ದೊರೆಯಲಿಲ್ಲ. ನಾನು ಕಾನ್ಪುರ್ನಿಂದ ಊರಿಗೆ ಬಂದಾಗಲೆಲ್ಲ ಆಂಟಿ ನನಗೆ ಆ ವಿಡಿಯೋ ತೋರಿಸಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಆಗ ಅನಿವಾರ್ಯವಾಗಿ ನಾನವರು ಹೇಳ್ತಾ ಇದ್ದಂತೆಯೇ ಕೇಳ್ತಾ ಇದ್ದೆ. ನನ್ನ ಮದುವೆಯ ಬಗ್ಗೆ ವಿಷಯ ತಿಳಿದ ಅವರು ನನಗೆ ಫೋನ್ ಮಾಡಿ, ನೋಡಬಿ, ನಿನ್ನಿಂದ ಸಿಗುವ ಸುಖ ನನಗೆ ನಿನ್ನ ಅಂಕಲ್ನಿಂದ ಸಿಗ್ತಾ ಇಲ್ಲ. ಹಾಗಾಗಿ ನಿನಗೊಂದು ವಿಷಯ ತಿಳಿಸ್ಬೇಕಾಗಿದೆ. ನೀನು ಮದುವೆ ಮಾಡ್ಕೊ. ಹೇಗೋ ನಿನ್ನದು ಲವ್ ಮ್ಯಾರೇಜ್. ಹೆಂಡತಿಯನ್ನು ಎಷ್ಟು ಬೇಕೋ ಅಷ್ಟು ಪ್ರೀತಿಸು. ಆದರೆ ಹೆಂಡತಿಯ ಜೊತೆ ದೈಹಿಕ ಸಂಬಂಧ ಮಾತ್ರ ಬೆಳೆಸಬಾರ್ದು. ಹಾಗೇನಾದರೂ ಮಾಡಿದರೆ ಈ ಎಲ್ಲ ವಿಡಿಯೋಗಳನ್ನು ನಿನ್ನ ಹೆಂಡತಿ ಪೊಲೀಸರಿಗೆ, ಕುಟುಂಬದವರಿಗೆ ಫಾರ್ವರ್ಡ್ ಮಾಡಬೇಕಾಗುತ್ತದೆ. ನನ್ನ ಈ ಮಾತನ್ನು ಕೇವಲ ಬೆದರಿಕೆ ಎಂದು ಭಾವಿಸಬೇಡ. ನನಗೆ ಯಾವುದೂ ಅಸಾಧ್ಯವಲ್ಲ. ಹನಿಮೂನ್ಗೆ ಹೋಗುವ ಮೊದಲು ಅವರು ನನಗೆ ಇದೇ ರೀತಿಯ ಬೆದರಿಕೆ ಹಾಕಿದ್ದರು. ಹೀಗಾಗಿ ದೈಹಿಕ ಸಂಬಂಧದ ಸಂದರ್ಭದಲ್ಲಿ ನನಗೆ ಆಂಟಿಯ ಮುಖವೇ ಕಣ್ಮುಂದೆ ಬರುತ್ತದೆ ಮತ್ತು ನಾನು ಎಂದು ಹೇಳುತ್ತಾ ಅಭಿಷೇಕ್ ಚಿಕ್ಕ ಮಗುವಿನ ಹಾಗೆ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಈವರೆಗೆ ಅತ್ಯಂತ ಶಾಂತ ಮನಸ್ಸಿನಿಂದ ಅಭಿಷೇಕ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಪ್ರತೀಕ್ಷಾ ಅವನನ್ನು ಬಾಚಿ ತಪ್ಪಿಕೊಂಡು, ನೀನು ಇಷ್ಟು ವರ್ಷಗಳಿಂದ ಈ ಹಿಂಸೆ ನೋವು ಅನುಭವಿಸ್ತಾ ಇರುವೆ. ನನಗೆ ಇದರ ಬಗ್ಗೆ ಬಹಳ ಆಶ್ಚರ್ಯವಾಗ್ತದೆ. ನಾನೀವರೆಗೆ ಮಹಿಳೆಯರಷ್ಟೇ ಅತ್ಯಾಚಾರಕ್ಕೆ ಬಲಿಯಾಗ್ತಾರೆ ಎಂದು ತಿಳಿದಿದ್ದೆ. ಆದರೆ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬಳು ತನ್ನ ಅರ್ಧ ವಯಸ್ಸಿನ ಹುಡುಗನ ಮೇಲೆ ದೌರ್ಜನ್ಯ ಎಸಗಿರುವುದು ಕೇವಲ ಅತ್ಯಾಚಾರ ಅಷ್ಟೇ ಅಲ್ಲ, ಅದು ಅನೈತಿಕತೆಯ ಪರಮಾವಧಿ. ಆಕೆ ತನ್ನ ಪತಿಗೂ ಕೂಡ ಭಾರೀ ಮೋಸ ಮಾಡಿದ್ದಾಳೆ. ಮಹಿಳೆಯರ ಜೊತೆ ಆದ ಅತ್ಯಾಚಾರಗಳಿಗೆ ನಮ್ಮ ದೇಶದಲ್ಲಿ ಕಠಿಣ ಕಾನೂನುಗಳಿವೆ. ಆದರೆ ಪುರುಷನೊಬ್ಬ ಮಹಿಳೆಯ ಅತ್ಯಾಚಾರಕ್ಕೆ ಬಲಿಯಾದರೆ ಅದಕ್ಕೆ ಯಾವುದೇ ಕಾಯ್ದೆಗಳಿಲ್ಲ. ಸರ್ಕಾರ ನಡೆಸಿದ ಕಾನೂನುಗಳ ದುರುಪಯೋಗವನ್ನು ಈ ರೀತಿ ಮಾಡಿಕೊಳ್ಳಲಾಗುತ್ತದೆ. ಸಮಾಜದ ಇಂತಹ ದುರಾಚಾರವನ್ನು ಬಯಲಿಗೆಳೆಯುವುದು ಅತ್ಯವಶ್ಯ. ಆದರೆ ಅಭಿ, ನೀನು ಪ್ರಥಮ ರಾತ್ರಿಯಂದೇ ಈ ವಿಷಯವನ್ನು ಯಾಕೆ ತಿಳಿಸಲಿಲ್ಲ? ನಿನಗೆ ನಾನು ಈ ವಿಷಯವನ್ನು ಹೇಗೆ ತಿಳಿಸಬೇಕು, ಅದಕ್ಕೆ ನೀನು ಹೇಗೆ ಪ್ರತಿಕ್ರಿಯಿಸ್ತೀವೋ ಅನ್ನೋದರ ಬಗ್ಗೆ ಗೊಂದಲ ಆಯಿತು. ನೀನು ತಡವಾಗಿಯಾದರೂ ವಿಷಯ ತಿಳಿಸಿದೆಯಲ್ಲ. ಈಗ ನಾವು ಈ ಸಮಸ್ಯೆಯನ್ನು ಇಬ್ಬರೂ ಸೇರಿಕೊಂಡು ಬಗೆಹರಿಸೋಣ. ನಾನು ಹೇಳಿದಂತೆ ನೀನು ಕೇಳ್ತಾ ಹೋಗು. ನಾಳೆ ಭಾನುವಾರ ನಾವಿಬ್ಬರು ನಿಮ್ಮ ಆಂಟಿಯ ಮನೆಗೆ ಹೋಗೋಣ. ಮರುದಿನ ಅಭಿಷೇಕ್ ರತ್ನ ಆಂಟಿಗೆ ಕಾಲ್ ಮಾಡಿ, ಆಂಟಿ, ಇವತ್ತು ರಾತ್ರಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೇನೆ. ಇವತ್ತು ರಾತ್ರಿ? ಯಾಕೆ, ಹೇಗೆ? ಆಂಟಿ ಅಭಿಷೇಕ್ನಿಂದ ಬಂದ ಸ್ವಯಂ ಆಹ್ವಾನಕ್ಕೆ ಗಾಬರಿಯಾದರು. ಯಾಕಂದರೆ ಆವತ್ತು ರಜೆ ದಿನವಾದ್ರಿಂದ ಅಂಕಲ್ ಮತ್ತು ಮಗಳು ಮನೆಯಲ್ಲಿಯೇ ಇದ್ರು. ನಾಳೆ ಬಾ ಅಭಿ, ನಾನು ಹೇಗೂ ಮನೆಯಲ್ಲಿಯೇ ಇರ್ತೀನಿ, ರತ್ನ ಆಂಟಿ ಆ ಕಡೆಯಿಂದ ಹೇಳಿದರು. ಇವತ್ತೇ ನನಗೆ ಮನಸ್ಸಾಗಿದೆ ಆಂಟಿ, ಸಂಜೆ ಬರ್ತೀನಿ ಎಂದು ಅಭಿ ಫೋನ್ ಕಟ್ ಮಾಡಿದ. ಅವನು ಫೋನ್ನಲ್ಲಿ ಯಾವ ರೀತಿಯ ಅಭಿನಯ ಮಾಡಿದ್ನೆಂದ್ರೆ ತಾನೇ ಸ್ವತಃ ಭೇಟಿಯಾಗಲು ಉತ್ಸುಕನಾಗಿದ್ದಂತೆ. ಸಂಜೆ ಅವರಿಬ್ಬರು ರತ್ನ ಹಾಗೂ ರವೀಶ್ ಅಂಕಲ್ ಮನೆಗೆ ಹೋದಾಗ ಅಭಿಷೇಕ್ನ ಜೊತೆಗೆ ಪ್ರತೀಕ್ಷಾಳನ್ನು ನೋಡಿ ರತ್ನ ಆಂಟಿಯ ಮುಖದ ಬಣ್ಣವೇ ಬದಲಾಗಿ ಹೋಯಿತು. ಅವರ ಮುಖದಲ್ಲಿದ್ದ ಅತೃಪ್ತಿ ಅಭಿ ಮತ್ತು ಪ್ರತೀಕ್ಷಾಳಿಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಚಹಾ ಉಪಹಾರದ ಬಳಿಕ ರವೀಶ್ ಅಂಕಲ್ ಇಬ್ಬರಿಗೂ ಊಟಕ್ಕೆ ಆಹ್ವಾನ ಕೊಟ್ರು. ಅದಕ್ಕೆ ಪ್ರತೀಕ್ಷಾ ಹಾಗೂ ಅಭಿಷೇಕ್ ಖುಷಿಯಿಂದ ಒಪ್ಕೊಂಡ್ರು. ಯಾವಾಗಲೂ ಮೇಕಪ್,
ಫ್ಯಾಷನ್ ಮತ್ತು ದೈಹಿಕ ಸೌಂದರ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿದ್ದ ರತ್ನ ಆಂಟಿಗೆ ಇಷ್ಟೊಂದು ಜನರಿಗೆ ಊಟದ ವ್ಯವಸ್ಥೆ ಮಾಡುವುದು ಕಷ್ಟದ ಕೆಲಸವಾಗಿತ್ತು. ಅವರ ಕಷ್ಟವನ್ನು ಗಮನಿಸಿದ ಪ್ರತೀಕ್ಷಾ ಅಡುಗೆ ಮನೆಗೆ ಹೋಗಿ ಅವರಿಗೆ ನೆರವಾಗತೊಡಗಿದಳು. ಅವಳು ಹೇಗಾದ್ರೂ ಮಾಡಿ ಆಂಟಿಯ ನಿಕಟತೆ ಬೆಳೆಸಿಕೊಳ್ಳಲು ಪ್ರಯತ್ನಿಸಿದಳು. ಡಿನ್ನರ್ ಸಿದ್ಧತೆ ಮಾಡುತ್ತಾ ಅವಳು ರತ್ನ ಆಂಟಿಯ ಆಸಕ್ತಿ, ಅಭಿರುಚಿ, ಹವ್ಯಾಸ ಹಾಗೂ ದಾಂಪತ್ಯ ಜೀವನದ ಬಗ್ಗೆ ಅಷ್ಟಿಷ್ಟು ತಿಳಿದುಕೊಂಡಳು. ಆ ಮಾತುಕತೆಯಿಂದ ಆಂಟಿಗೆ ಫ್ಯಾಷನ್ ಮತ್ತು ಶಾಪಿಂಗ್ ಬಗ್ಗೆ ಅತಿ ಹೆಚ್ಚಿನ ಆಸಕ್ತಿ ಇರುವುದು ಗೊತ್ತಾಯಿತು. ಅವಳು ಆಂಟಿಯ ಮೊಬೈಲ್ ನಂಬರನ್ನು ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡ್ಳು. ಅಭಿ ಹಾಗೂ ಪ್ರತೀಕ್ಷಾ ರಾತ್ರಿ ತಮ್ಮ ಮನೆಗೆ ವಾಪಸ್ಸಾಗುವ ಹೊತ್ತಿಗೆ ರಾತ್ರಿ 12 ಗಂಟೆ ಆಯಿತು. ಸೋಮವಾರದಂದು ಪ್ರತೀಕ್ಷಾ ರತ್ನ ಆಂಟಿಗೆ ಕಾಲ್ ಮಾಡಿ, ಆಂಟಿ, ನಿಮ್ಮ ಆಯ್ಕೆ ಬಹಳ ಸೂಕ್ತ ಆಗಿರುತ್ತದೆ. ನನಗೆ ಕೆಲವು ವೆಸ್ಟರ್ನ್ ಡ್ರೆಸ್ಸಸ್ ಖರೀದಿಸಬೇಕಿದೆ. ನೀವು ನನ್ನ ಜೊತೆಗೆ ಬರ್ತೀರಾ? ಹಾಂ, ಖಂಡಿತ ಬರ್ತೀನಿ. ನಾನು ಇವತ್ತೇ ಬ್ಯಾಂಕ್ನಿಂದ ಬೇಗ ಹೊರಡುವೆ. ನಾನು ನಿನ್ನ ಬ್ಯಾಂಕ್ ಬಳಿ ಬರ್ತೀನಿ. ಅಲ್ಲಿಂದ ಇಬ್ರು ಶಾಪಿಂಗ್ಗೆ ಹೋಗೋಣ ಎಂದರು ರತ್ನ ಆಂಟಿ. ಪ್ರತೀಕ್ಷಾ ಆದಷ್ಟು ಬೇಗ ಈ ಪ್ರಕರಣ ಮುಗಿಸಲು ಇಚ್ಛಿಸುತ್ತಿದ್ದಳು. ಸಂಜೆ ಇಬ್ರೂ ಸೇರಿ ಶಾಪಿಂಗ್ ಮಾಡಿದರು. ಪ್ರತೀಕ್ಷಾ ಪ್ರತಿಯೊಂದು ಡ್ರೆಸ್ಸನ್ನು ಆಂಟಿಯ ಅಭಿಪ್ರಾಯ ಪಡೆದೇ ಖರೀದಿಸಿದಳು. ಹೀಗಾಗಿ ರತ್ನ ಆಂಟಿಗೆ ಅವಳ ಮೇಲೆ ಹೆಚ್ಚು ವಿಶ್ವಾಸ ಬಂದಿತು. ಪ್ರತೀಕ್ಷಾ ತಾನು ಯೋಚಿಸಿದಂತೆಯೇ ಎಲ್ಲ ನಡೀತಾ ಇದೆ ಎನ್ನುವುದರ ಬಗ್ಗೆ ಖುಷಿಗೊಂಡಳು. 2 ದಿನಗಳ ಬಳಿಕ ಪ್ರತೀಕ್ಷಾ ಪುನಃ ಆಂಟಿಗೆ ಕಾಲ್ ಮಾಡಿ, ಆಂಟಿ, ನನ್ನ ತಂಗಿಯ ಮದುವೆ ಇದೆ. ನೀವು ನನ್ನ ತಂಗಿಗೂ ಕೆಲವು ಸೀರೆಗಳನ್ನು ಖರೀದಿಸಲು ನೆರವಾಗ್ತೀರಾ? ಶಾಪಿಂಗ್ ರತ್ನಾಳ ದೌರ್ಬಲ್ಯವಾಗಿತ್ತು. ಹೀಗಾಗಿ ಅವರು ಬಹುಬೇಗ ತಯಾರಾದರು. ಬ್ಯಾಂಕಿನ ಕೆಲಸ ಮುಗಿಸಿ ಅವರಿಬ್ಬರು ಸೀರೆಯ ಮಳಿಗೆಯೊಂದರಲ್ಲಿದ್ದರು. ಕೆಲವು ಸೀರೆಗಳನ್ನು ಖರೀದಿಸಿದ ಬಳಿಕ ರತ್ನ ಆಂಟಿ ಬಾತ್ರೂಮ್ಗೆ ಹೋದಾಗ ಪ್ರತೀಕ್ಷಾ ಅವರ ಬ್ಯಾಗ್ನಿಂದ ಮೊಬೈಲ್ ತೆಗೆದು ತನ್ನ ಪರ್ಸ್ನಲ್ಲಿ ಇಟ್ಟುಕೊಂಡಳು. ಹಾಗೂ ರತ್ನಾರ ಬ್ಯಾಗನ್ನು ತೆಗೆದುಕೊಂಡು ಅಂಗಡಿಯ ಗೇಟ್ನಲ್ಲಿ ನಿಂತಳು. ವಾಪಸ್ ಬಂದಾಗ ಪ್ರತೀಕ್ಷಾ ಗೇಟ್ನಲ್ಲೇ ನಿಂತಿರುವುದನ್ನು ನೋಡಿ ರತ್ನಾರಿಗೆ ಆಶ್ಚರ್ಯವಾಯಿತು. ಏನಾಯ್ತು ಪ್ರತೀಕ್ಷಾ, ಹೀಗೆ ಆಕಸ್ಮಿಕವಾಗಿ? ನಿನಗೆ ಸೀರೆಗಳು ಇಷ್ಟ ಆಗ್ಲಿಲ್ವೇ? ಇಲ್ಲ ಆಂಟಿ, ನನಗೆ ಹೊಟ್ಟೆಯಲ್ಲಿ ವಿಪರೀತ ನೋವಾಗ್ತಿದೆ. ಈಗ ನನಗೆ ನಿಲ್ಲಲು ಕೂಡ ಆಗ್ತಾ ಇಲ್ಲ. ನೀವು ಬೇಗ ಮನೆಗೆ ಹೊರಡಿ. ಇಬ್ರು ಕಾರಿನಲ್ಲಿ ಕುಳಿತರು. ಕಾರು ರತ್ನಾರದ್ದೇ ಆಗಿದ್ರಿಂದ ಅವರು ಡ್ರೈವರ್ ಸೀಟ್ನಲ್ಲಿ ಆಸೀನರಾದ್ರು. ನಿನಗೆ ಹೆಚ್ಚು ತೊಂದರೆ ಇದ್ರೆ ನಾವು ಡಾಕ್ಟರ್ ಹತ್ರ ಹೋಗೋಣ. ಇಲ್ಲ ಆಂಟಿ, ನನಗೆ ಪೀರಿಯಡ್ ಸಮಯದಲ್ಲಿ ಸಾಕಷ್ಟು ತೊಂದರೆ ಆಗುತ್ತದೆ. ಮನೆಗೆ ಹೋಗಿ ಬಿಸಿ ಕಾವು ಮತ್ತು ವಿಶ್ರಾಂತಿ ಪಡೆದರೆ ರಿಲ್ಯಾಕ್ಸ್ ಆಗುತ್ತದೆ. ನೀವು ನನ್ನನ್ನು ಬಹುಬೇಗ ಮನೆಗೆ ತಲುಪಿಸಿ. ಪ್ರತೀಕ್ಷಾ ಹೇಗೆ ಆಕ್ಟಿಂಗ್ ಮಾಡ್ತಾ ಇದ್ಲೆಂದ್ರೆ ನೋವಿನಿಂದ ಅತಿಯಾಗಿ ತೊಂದರೆ ಅನುಭವಿಸ್ತಾ ಇದ್ದೇನೆ ಎಂಬಂತೆ. ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರತೀಕ್ಷಾಳ ಮನೆ ಎದುರು ಕಾರು ನಿಲ್ಲಿಸಿದ ರತ್ನ, ನಾನು ಕೂಡ ನಿನ್ನ ಜೊತೆಗೆ ಬರಲೇ? ಬೇಡ ಆಂಟಿ, ನಿಮ್ಗೆ ಯಾಕೆ ತೊಂದರೆ? ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ. ನಾನು ವಿಶ್ರಾಂತಿ ಬಿಸಿ ಕಾವು ತೆಗೆದುಕೊಳ್ತೀನಿ. ಸ್ವಲ್ಪ ಹೊತ್ತಿನಲ್ಲಿ ಹುಷಾರಾಗ್ತೀನಿ. ಪ್ರತೀಕ್ಷಾ ಹೇಗಾದ್ರೂ ಮಾಡಿ ಅವರಿಂದ ಮುಕ್ತಿ ಪಡೆದುಕೊಳ್ಳುವ ಅಪೇಕ್ಷೆಯಿಂದ ಹಾಗೆ ಹೇಳಿದ್ಲು. ನಂತರ ವೇಗವಾಗಿ ಹೆಜ್ಜೆ ಹಾಕುತ್ತಾ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಲು. ಬಳಿಕ ರತ್ನ ಆಂಟಿಯ ಮೊಬೈಲ್ ಹೊರತೆಗೆದ್ಲು. 2-3 ಸಲ ಭೇಟಿಯ ಸಂದರ್ಭದಲ್ಲಿ ಅವಳು ರತ್ನ ಆಂಟಿ ಮೊಬೈಲ್ ಪಾಸ್ವರ್ಡ್ ಪ್ಯಾಟರ್ನ್ ಹಾಕುವುದನ್ನು ನೋಡಿಕೊಂಡಿದ್ಲು. ಹೀಗಾಗಿ ಅವಳಿಗೆ ಮೊಬೈಲ್ ಓಪನ್ ಮಾಡಲು ಯಾವುದೇ ತೊಂದರೆ ಆಗಲಿಲ್ಲ. ಅಭಿಷೇಕ್ ಹಾಗೂ ರತ್ನ ಆಂಟಿಯ ಅದೆಷ್ಟು ಆಕ್ಷೇಪಾರ್ಹ ಫೋಟೋ ಹಾಗೂ ವಿಡಿಯೋಗಳನ್ನು ನೋಡಿ ಅವಳು ದಂಗಾಗಿ ಹೋದ್ಲು. ಕೆಲವು ಫೋಟೋಗಳನ್ನು ರತ್ನ ಆಂಟಿ ಹೇಗೆ ತೆಗೆದುಕೊಂಡಿದ್ರೆಂದ್ರೆ ಅದರಲ್ಲಿ ಅಭಿಷೇಕ್ ಅವಳ ಮೇಲೆ ಒತ್ತಡ ಹೇರುವಂತೆ ಭಾಸವಾಗುತ್ತಿತ್ತು. ಒಬ್ಬ ವ್ಯಕ್ತಿ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯಬಹುದೇ ಎಂದು ಅವರು ಯೋಚಿಸುವಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗತೊಡಗಿತು. ಅತ್ತ ಕಡೆ ಲ್ಯಾಂಡ್ಲೈನ್ನಿಂದ ರತ್ನ ಆಂಟಿಯ ಗಾಬರಿಯ ಧ್ವನಿ ಕೇಳಿಸಿತು. ಪ್ರತೀಕ್ಷಾ, ನನ್ನ ಮೊಬೈಲ್ ಕಾಣಿಸ್ತಾ ಇಲ್ಲ. ಅದೇನಾದ್ರೂ ಅಂಗಡಿಯಲ್ಲಿ ಉಳಿದು ಬಿಟ್ಟಿತ? ಬಹುಶಃ ಅಲ್ಲಿಯೇ ಉಳಿದಿರಬೇಕು. ಸಿಗಬಹುದು. ಈಗಂತೂ ರಾತ್ರಿಯಾಗಿದೆ. ನಾಳೆ ಹೋಗಿ ತೆಗೆದುಕೊಳ್ಳೋಣ. ಪ್ರತೀಕ್ಷಾ ತನಗೆ ಏನೂ ಗೊತ್ತಿಲ್ಲ ಎಂಬಂತೆ ಹೇಳಿದ್ಲು. ಇಲ್ಲ, ನನಗೆ ಯಾವುದೇ ಪರಿಸ್ಥಿತಿಯಲ್ಲೂ ಆ ಮೊಬೈಲ್ ಈಗಲೇ ಬೇಕು. ನಾನು ಈಗಲೇ ಆ ಶಾಪಿಂಗ್ ಮಾಲ್ಗೆ ಹೋಗ್ತೀನಿ ಎಂದು ಹೇಳುತ್ತಾ ರತ್ನ ಆಂಟಿ ಫೋನ್ ಕಟ್ ಮಾಡಿದ್ರು. ಪ್ರತೀಕ್ಷಾ ಅದೇ ನಂಬರ್ಗೆ ಪುನಃ ಡಯಲ್ ಮಾಡಿ, ಆಂಟಿ, ಆ ಮೊಬೈಲ್ನಲ್ಲಿ ಅಂಥದ್ದೇನಿದೆ ಎಂದು ಕೇಳಿದಳು. ಅಂದ್ರೆ ಏನರ್ಥ? ನೀನು ಏನ್ ಹೇಳ್ತಾ ಇದೀಯಾ? ನನಗೆ ಅರ್ಥ ಆಗ್ತಾ ಇಲ್ಲ, ರತ್ನ ಆಂಟಿ ಹೇಳಿದರು. ಅಷ್ಟೊಂದು ಮುಗ್ಧರಂತೆ ಮಾತನಾಡಬೇಡಿ ಆಂಟಿ. ನಿಮ್ಮ ಮೊಬೈಲ್ ನನ್ನ ಬಳಿಯೇ ಇದೆ. ಏನ್ ಮಾಡಬೇಕು ಹೇಳಿ? ನಿಮ್ಮನ್ನು
ಗೌರವ ಪೂರ್ವಕವಾಗಿ ಆಂಟಿ ಎಂದು ಕರೆಯಲು ಕೂಡ ನನಗೆ ಅಸಹ್ಯ ಆಗ್ತಾ ಇದೆ. ಏನೇನು ಮಾತನಾಡ್ತಾ ಇದೆಯಲ್ಲ ಪ್ರತೀಕ್ಷಾ, ವಯಸ್ಸಿನಲ್ಲಿ ನಾನ್ ನಿನಗಿಂತ ಎಷ್ಟು ದೊಡ್ಡವಳು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ನೀನು ಯಾರ ಜೊತೆ ಮಾತನಾಡ್ತಾ ಇದೀಯ ಅಂತ ನಿನಗೆ ಗೊತ್ತಿದೆಯಾ? ತಮ್ಮ ಮುಖವಾಡ ಬಯಲಾಗ್ತಾ ಇರುವುದನ್ನು ಕಂಡು ಅವರು ಭಯಭೀತರಾಗಿ ಮಾತನಾಡ್ತಾ ಇದ್ರು. ನಿಮಗೆ ಈಗ ನಿಮ್ಮ ಹಿರಿತನದ ನೆನಪು ಆಗ್ತಾ ಇದೆಯಾ? ನಿಮಗಿಂತ ಅರ್ಧ ವಯಸ್ಸಿನ ಹುಡುಗ ಅಂದ್ರೆ ನನ್ನ ಪತಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಸಂಬಂಧ ಹೊಂದುತ್ತಿದ್ದಾಗ ನಿಮಗೆ ಸಂಕೋಚ ಆಗ್ತಾ ಇರ್ಲಿಲ್ವೇ? ನಾನು ಹಾಗೇನು ಮಾಡಿಲ್ಲ. ರತ್ನ ಆಂಟಿ ನಾಚಿಕೆ ಇಲ್ಲದೆ ಹೇಳ್ಕೊಂಡ್ರು. ನೀವು ಯಾವ ಫೋಟೋ ಹಾಗೂ ವಿಡಿಯೋಗಳ ಆಧಾರದ ಮೇಲೆ ನನ್ನ ಗಂಡನನ್ನು ರೇಪ್ ಕೇಸ್ನಲ್ಲಿ ಸಿಲುಕಿಸಲು ಪ್ರಯತ್ನ ಮಾಡ್ತಾ ಇದ್ದೀರೋ ಅವೆಲ್ಲ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗಿವೆ. ನಿಮ್ಮಂತಹ ಮಹಿಳೆಯರು ಸಮಾಜಕ್ಕೆ ಒಂದು ರೀತಿಯ ಕಳಂಕ. ನೀವೇ ಸಂಸ್ಕಾರ ರಹಿತವಾಗಿರುವಾಗ ಇನ್ನು ನೀವು ನಿಮ್ಮ ಮಗಳಿಗೇನು ಸಂಸ್ಕಾರ ಕೊಟ್ಟಿದ್ದೀರಾ ಹೇಳಿ? ನಿಮ್ಮ ಮೊಬೈಲ್ ನನ್ನ ಬಳಿಯೇ ಇದೆ, ಅದು ನಿಮಗೆ ಇನ್ನೆಂದೂ ಸಿಗುವುದಿಲ್ಲ. ನಿಮ್ಮ ದುಷ್ಕೃತ್ಯಗಳ ಈಗ ಬಟ ಬಯಲಾಗಿವೆ ಎಂದು ಹೇಳುತ್ತಾ ಪ್ರತೀಕ್ಷಾ ರತ್ನ ಆಂಟಿಯ ಫೋನನ್ನು ಜೋರಾಗಿ ನೆಲದ ಮೇಲೆ ಎಸೆದಳು. ಅದು ಒಡೆದು ಚೂರು ಚೂರಾಯಿತು. ಅಷ್ಟರಲ್ಲಿಯೇ ಅಭಿಷೇಕ್ ಕೋಣೆಯೊಳಗೆ ಪ್ರವೇಶಿಸಿ, ಈ ಮೊಬೈಲ್ ನೆಲದ ಮೇಲೆ ಹೇಗೆ ಬಿತ್ತು? ಇಷ್ಟೊಂದು ಚೂರಾದದ್ದು ಹೇಗೆ ಎಂದು ಕೇಳಿದ. ಅದು ಬಿದ್ದು ಚೂರಾಗಿಲ್ಲ, ಒಡೆದು ಚೂರಾಗಿಸಿದ್ದೇನೆ. ಅಂದ ಹಾಗೆ ಅದು ಮೊಬೈಲ್ ಅಲ್ಲ, ದುಷ್ಕೃತ್ಯಗಳ ಕೊಂಪೆ. ಕ್ರೋಧಾವೇಶದಲ್ಲಿ ನಡುಗುತ್ತಾ ಹೇಳಿದಳು ಪ್ರತೀಕ್ಷಾ. ನೀನೇನ್ ಹೇಳ್ತಾ ಇದೀಯಾ? ನನಗೇನು ಅರ್ಥ ಆಗ್ತಾ ಇಲ್ಲ, ಅಭಿಷೇಕ್ ಅಚ್ಚರಿಯಿಂದ ಕೇಳಿದ. ಇದು ನಿಮ್ಮ ಆ ಆಂಟಿಯ ಫೋನ್. ಇವತ್ತು ಇದರ ರಹಸ್ಯ ಬಟ ಬಯಲಾಯಿತು. ಇನ್ಮುಂದೆ ಆ ಕೆಟ್ಟ ಹೆಂಗಸು ನಿಮ್ಗೆ ತೊಂದರೆ ಕೊಡುವುದನ್ನು ನಿಲ್ಲಿಸ್ತಾಳೆ. ಈ ಮೊಬೈಲ್ ಒಡೆದು ಹೋಗುವುದರ ಮೂಲಕ ಅದರಲ್ಲಿ ಫೋಟೋ ಹಾಗೂ ವಿಡಿಯೋಗಳು ಕೂಡ ಒಡೆದು ಚೆಲ್ಲಾಪಿಲ್ಲಿಯಾದವು. ಅವುಗಳ ಮುಖಾಂತರ ತಾನೇ ಆಕೆ ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದದ್ದು. ಏನ್ ಹೇಳ್ತಾ ಇದೀಯ ನೀನು? ಇದೆಲ್ಲವನ್ನು ನೀನ್ ಹೇಗೆ ಮಾಡಿದೆ? ರತ್ನಾಳಂತಹ ದುಷ್ಟ ಮಹಿಳೆಯರನ್ನು ಹೇಗೆ ತಾನೇ ನಿನ್ನ ಬಲೆಗೆ ಸಿಲುಕಿಸಿದೆ? ಅಭಿಷೇಕ್ ಒಂದಾದ ಮೇಲೆ ಒಂದರಂತೆ ಪ್ರಶ್ನೆಗಳನ್ನು ಕೇಳತೊಡಗಿದ. ನೀನು ಫ್ರೆಶ್ ಆಗ್ಬಾ, ಅಷ್ಟರಲ್ಲಿ ಅತ್ತೆ ಮಾವ ಕೂಡ ಬರ್ತಾರೆ, ಎಲ್ಲರೂ ಸೇರಿ ಟೀ ಕುಡಿಯೋಣ ಎಂದಳು. ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಇದ್ದರು. ಚಹಾ ಹೀರುತ್ತಾ ಪ್ರತೀಕ್ಷಾ ಅಭಿಷೇಕ್ನ ತಾಯಿ ತಂದೆಯರಿಗೆ ರತ್ನ ಆಂಟಿಯ ದುಷ್ಟ ವರ್ತನೆಯ ಎಲ್ಲ ಕಾರ್ಯಗಳನ್ನು ಚಾಚೂ ತಪ್ಪದೆ ಹೇಳಿದಾಗ ಅವರು ದಂಗಾಗಿ ಹೋದರಲ್ಲದೆ ತಮ್ಮ ಮಗನ ಕಡೆ ನೋಡಿ, ನಿನ್ಮೇಲೆ ಆಕೆ ಇಷ್ಟೊಂದು ಅತ್ಯಾಚಾರ ಮಾಡಿ ನಿನ್ನ ಸಂಸಾರವನ್ನೇ ಬುಡಮೇಲು ಮಾಡಲು ಹೊರಟಿದ್ದಳು, ಆದರೆ ನೀನ್ಯಾಕೆ ನಮಗೆ ಈ ವಿಷಯ ತಿಳಿಸ್ಲಿಲ್ಲ ಎಂದು ಕೇಳಿದರು. ಏನು ಅಂತ ಹೇಳಬೇಕಿತ್ತು? ಹೇಗೆ ಹೇಳಬೇಕಿತ್ತು? ನೀವು ನನ್ನ ಮಾತನ್ನು ನಂಬ್ತಾ ಇದ್ರ? ಈಗಲೂ ಅದೆಷ್ಟು ಕುಟುಂಬಗಳಲ್ಲಿ ಶಾರೀರಿಕ ಸಂಬಂಧದ ಬಗ್ಗೆ ಮಕ್ಕಳು ತಮ್ಮ ತಾಯಿ ತಂದೆಯರ ಮುಂದೆ ಹೇಳಿಕೊಳ್ಳುವಷ್ಟು ಉದಾರ ಧೋರಣೆ ಇದೆಯೇ? ಒಂದು ವೇಳೆ ಮಗುವೊಂದು ತನ್ನ ತಾಯಿ ತಂದೆಯ ಮುಂದೆ ಹೇಳಬೇಕೆಂದುಕೊಂಡ್ರೆ ಅದನ್ನು ತಿಳಿವಳಿಕೆ ಇಲ್ಲದ್ದು, ಅಪರಿಪಕ್ವ ಎಂದೆಲ್ಲ ಹೇಳಿ ಅದರ ಮಾತುಗಳ ಬಗ್ಗೆ ಗಮನ ಕೊಡುವುದೇ ಇಲ್ಲ. ಅದರಂತೆ ನಾನು ಕೂಡ ನನಗಾದ ಅನ್ಯಾಯವನ್ನು ನಿಮ್ಮ ಮುಂದೆ ಹೇಳಲು ಧೈರ್ಯ ತೋರಲಿಲ್ಲ ಎಂದು ಅಭಿಷೇಕ್ ತನ್ನ ಮಾತನ್ನು ಮುಗಿಸಿದ. ಆ ದಿನದ ಬಳಿಕ ಅಭಿಷೇಕ್ನ ಕುಟುಂಬದವರು ರತ್ನಾಳ ಕುಟುಂಬದ ಜೊತೆಗಿನ ಸಂಬಂಧವನ್ನು ಕಡಿದುಕೊಂಡರು. ಅಂದು ರಾತ್ರಿ ಪ್ರತೀಕ್ಷಾ ಮತ್ತು ಅಭಿಷೇಕ್ ಪರಸ್ಪರ ನಿಕಟರಾದ್ರು. ಆದರೆ ಅಂದೂ ಸಹ ಅಭಿಷೇಕ್ನ ಸ್ಥಿತಿ ಹಾಗೇ ಇತ್ತು. ಪ್ರತೀಕ್ಷಾಳಿಗೆ ಮತ್ತೆ ಚಿಂತೆಯಾಯಿತು. ಮರುದಿನ ಊಟದ ಸಮಯದಲ್ಲಿ ಅವಳು ಮೇಘಾಳ ಬಳಿ ನಡೆದ ಘಟನೆಯನ್ನೆಲ್ಲ ತಿಳಿಸಿದಾಗ ಅವಳು ಹೇಳಿದ್ಲು, ಗ್ರೇಟ್, ವೆಲ್ ಡನ್ ಮೈ ಡಿಯರ್. ಇಂತಹ ಮಹಿಳೆಯರು ತಮ್ಮ ಗಂಡಂದಿರ ಮುಗ್ಧತನದ ದುರ್ಲಾಭ ಪಡೆದುಕೊಳ್ಳುತ್ತಾರೆ. ಆದರೆ ನೀನು ಚಿಂತೆ ಮಾಡಬೇಡ, ನನಗೆ ಪರಿಚಯದ ಒಬ್ಬರು ಮನೋತಜ್ಞರಿದ್ದಾರೆ, ಅವರ ಬಳಿ ಅಭಿಷೇಕ್ನನ್ನು ಕರೆದುಕೊಂಡು ಹೋಗು, ಅವರೇ ಎಲ್ಲವನ್ನು ಸರಿಪಡಿಸ್ತಾರೆ, ಅವನೊಳಗೆ ಕುಳಿತಿರುವ ರತ್ನಾಳ ಭೂತವನ್ನು ಹೊರಗೋಡಿಸುತ್ತಾರೆ ಎಂದಳು. ಮರುದಿನ ಪ್ರತೀಕ್ಷಾ ಮನೋತಜ್ಞರ ಅಪಾಯಿಂಟ್ಮೆಂಟ್ ಪಡೆದು ಅಭಿಷೇಕ್ನನ್ನು ಕರೆದುಕೊಂಡು ಹೋದಳು. ಹಲವು ದಿನಗಳ ತನಕ ದೀರ್ಘ ಸೆಷನ್ಸ್ ನಡೆದವು. ಕೆಲವು ದಿನಗಳ ಕಾಲ ನಡೆದ ವೈದ್ಯರ ಚಿಕಿತ್ಸಾ ಸರಣಿ ಯಶಸ್ವಿಯಾಯಿತು. ಅಭಿಷೇಕ್ನ ಜೊತೆಗೆ ಅವರ ಕುಟುಂಬದಲ್ಲಿ ಅದು ಹೊಸ ವಸಂತಾಗಮನವನ್ನೇ ತಂದಿತು. ಇಡೀ ಕುಟುಂಬ ಇದೀಗ ಹೊಸ ಅತಿಥಿಯ ನಿರೀಕ್ಷೆಯಲ್ಲಿತ್ತು. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.